ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ವಾರಿಂದ ನಿಫ್ಟಿ ಸಿಕ್ಕಾಪಟ್ಟೆ ಬಿದ್ದೋಗಿದೆ. ಸಿಕ್ಕಾಪಟ್ಟೆ ಅಂತಂದ್ರೂ ಏನಿಲ್ಲ, 15% ಬಿದ್ದಿದೆ. ಈ 15% ಬಿದ್ದಾಗ ನಾನು ಒಂದು 5 ಲಕ್ಷ ರೂಪಾಯಿ ನಿಫ್ಟಿ ಬೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಈ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು ಈಗ ಬಿದ್ದಿರುವಂತಹ 15% ಬಾಟಮ್, ಇದಕ್ಕಿಂತ ಇನ್ನ ಜಾಸ್ತಿ ಬೀಳುತ್ತಾ ಅಥವಾ ನಾನು ಇನ್ನ ವೇಟ್ ಮಾಡ್ಬೇಕಾ? ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಇರುವಂತಹ ಗೊಂದಲ ಏನು ಅಂತಂದ್ರೆ, ಈಗ ವಾರಿಂದ ಸಿಕ್ಕಾಪಟ್ಟೆ ಬೀಳ್ತಾ ಇದೆ, ಇನ್ನೂ ಸಿಕ್ಕಾಪಟ್ಟೆ ಬಿದ್ದೋಗುತ್ತಂತೆ. ಇದೆಲ್ಲ ಕಾಮನ್ ಆಗಿರುವಂತಹ ಒಂದು ರೂಮರ್. ಆದ್ರೆ ಎಲ್ಲಾ ಇನ್ವೆಸ್ಟರ್ಸ್ಗೂ ಇರುವಂತಹ ಒಂದು ಆಸೆ ಏನಪ್ಪಾ ಅಂತಂದ್ರೆ, ಇನ್ಕ್ಲೂಡಿಂಗ್ ನನ್ಗೂನು ಇರೋ ಆಸೆ ಏನು ಅಂತಂದ್ರೆ, ಬಾಟಮ್ ಅಲ್ಲಿ ಬೈ ಮಾಡ್ಬೇಕು, ಟಾಪ್ ಅಲ್ಲಿ ಸೆಲ್ ಮಾಡ್ಬೇಕು. ಅಂದ್ರೆ ನಾನ್ ಯಾವತ್ತು ಬೈ ಮಾಡ್ತೀನೋ ಅಲ್ಲಿಂದ ಬೀಳ್ಬಾರ್ದು, ನಾನು ಯಾವತ್ತು ಸೆಲ್ ಮಾಡ್ತೀನೋ ಅಲ್ಲಿಂದ ಮೇಲಕ್ಕೆ ಹೋಗ್ಬಾರ್ದು. ಇದು ಎಲ್ಲ ಇನ್ವೆಸ್ಟರ್ಸ್ಗೂ ಇರುವಂತಹ ಒಂದು ಆಸೆ. ಆದ್ರೆ ರಿಯಾಲಿಟಿನಲ್ಲಿ ಇದು ಸಾಧ್ಯ ಇದೆಯಾ? ಸೊ ಇದಕ್ಕೆ ನಾನು 30-30-40 ಈ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಸೊ ನಿಫ್ಟಿ ಬೀಸಲ್ಲಿ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇತ್ತು ಅಂತಂದ್ರೆ, ಈ 30-30-40 ಫಾರ್ಮುಲಾನ ಅಪ್ಲೈ ಮಾಡಿ ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ. ಏನಿದು 30-30-40 ಫಾರ್ಮುಲಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ನಿಫ್ಟಿಯ ವೀಕ್ಲಿ ಚಾರ್ಟ್ನ ಓಪನ್ ಮಾಡಿದ್ದೀನಿ. ನೋಡಿ, ನಾವು ಏನೇ ಅನಾಲಿಸಿಸ್ ಮಾಡಂಗಿದ್ರು ಚಾರ್ಟ್ ಅನಾಲಿಸಿಸ್ ಮುಖಾಂತರನೇ ಮಾಡುವಂಥದ್ದು. ಬಿಕಾಸ್ ಇದು ಒಂದೇ ನಮ್ಮ ಕೈಯಲ್ಲಿರುವಂಥದ್ದು. ಈಗ ಯುದ್ಧ ನಡೀತಾ ಇದೆ, ಟ್ರಂಪ್ಗೆ ನಾವು ಹೇಳಿ ಯುದ್ಧನ ನಿಲ್ಸಕ್ಕಾಗಲ್ಲ, ಇರಾನ್ಗೆ ಹೇಳಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಅಥವಾ ಔಟ್ ಸೈಡ್ ನಮ್ಮ ಕೈಯಲ್ಲಿ ಇಲ್ಲದೆ ಇರೋವಂಥದ್ದನ್ನ ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಇರೋವಂಥದ್ದು ಏನು? ಅನಾಲಿಸಿಸ್. ಅನಾಲಿಸಿಸ್ ಅಂತಂದ್ರೆ ಯಾವ ತರ ಮಾಡ್ತೀನಿ ನಾನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲೇದಾಗಿ ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಇದೆ. ಈ 5 ಲಕ್ಷ ರೂಪಾಯಿಯನ್ನ ನಾನು ಪ್ರತಿ ಸಲ ನಿಫ್ಟಿ ಬಿದ್ದಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ಆದ್ರೆ 5 ಲಕ್ಷ ರೂಪಾಯಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀನಾ ಅಥವಾ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು ಅಪ್ಲೈ ಮಾಡುವಂಥದ್ದು 30-30 ಮತ್ತೆ 40 ಫಾರ್ಮುಲಾ. ಏನಿದು 30 ಅಂತಂದ್ರೆ, 5 ಲಕ್ಷ ರೂಪಾಯಿಗೆ 30% ಅಂತಂದ್ರೆ ಎಷ್ಟು ಬರುತ್ತೆ? 1.5 ಲಕ್ಷ. ಈ 1.5 ಲಕ್ಷನ ನಾನು ನಿಫ್ಟಿ 10% ಕರೆಕ್ಷನ್ ಬಂದಾಗ, ಟಾಪ್ ಇಂದ 10% ಕರೆಕ್ಷನ್ ಬಂದಾಗ 1.5 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದೇ ತರ ಇನ್ನ 5% ಅಂದ್ರೆ 15% ಕರೆಕ್ಷನ್ ಬಂದಾಗ ಮತ್ತೆ 1.5 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಮತ್ತೆ ಏನಾದ್ರೂ ಕರೆಕ್ಷನ್ ಬಂತು, 25% ಕರೆಕ್ಷನ್ ಆಯ್ತು ಅಂತಂದ್ರೆ ನಾನು ಟೋಟಲಿ 5 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅಂದ್ರೆ 10% ಬಿದ್ದಾಗ 1.5 ಲಕ್ಷ, ಇನ್ನ 5% ಬಿದ್ದಾಗ 1.5 ಲಕ್ಷ, ಟೋಟಲಿ 25% ಬಿತ್ತು ಅಂದ್ರೆ ಟಾಪ್ ಇಂದ 25% ಬಿತ್ತು ಅಂತಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇನ್ನ 2 ಲಕ್ಷ. ಹಾಗಾದ್ರೆ ನೋಡಿ, 2014 ಇಂದನು ನೋಡ್ಕೊಳ್ತಾ ಹೋಗೋಣ ಯಾವಾಗ ಯಾವಾಗ ನಿಫ್ಟಿ ಕರೆಕ್ಷನ್ ಆಗಿದೆ, ಈ 30-30-40 ಫಾರ್ಮುಲಾ ಯಾವಾಗ ವರ್ಕ್ ಆಗಿದೆ, ಪ್ಲಸ್ ಯಾವಾಗ ನಾವು ಈ ತರ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ನೋಡಿ, 2013 ಇಂದ ತಗೊಳ್ತೀನಿ. ಇಲ್ಲಿಂದ ಮಾರ್ಕೆಟ್ ಒಂದು ರ್ಯಾಲಿ ಆಗಿದೆ. ಸೊ ಈ ರ್ಯಾಲಿ ಆದ್ಮೇಲೆ ಇದು ಟಾಪ್, ಈ ಟಾಪ್ ಇಂದ ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು. ಈ ಟೈಮಲ್ಲಿ ಕೆಳಗಡೆ ಬಂದಾಗ ಅಂತಂದ್ರೆ ಎಷ್ಟು ಬಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಫಸ್ಟ್ 1.5 ಲಕ್ಷನ ನಾನು 10% ಕರೆಕ್ಷನ್ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 10% ಕರೆಕ್ಷನ್ ಅಂತಂದ್ರೆ ಆಲ್ಮೋಸ್ಟ್ ಈ ಟೈಮಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ, ಈ ಚಿಕ್ಕದಾಗಿ ಏನ್ ಬಾಕ್ಸ್ ತೋರಿಸ್ತಾ ಇದೆ ಇದು -10.72%. ಇಲ್ಲಿ ನಾನು 1.5 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇನ್ನ 1.5 ಲಕ್ಷ ನಾನು ವೇಟ್ ಮಾಡ್ತೀನಿ, ಪ್ಲಸ್ ಇನ್ನ 2 ಲಕ್ಷ. ಇಲ್ಲಿ 30% ಮಾತ್ರ ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ. ನೆಕ್ಸ್ಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿಂದ ಮತ್ತೆ ಒಂದು 5% ಬಿತ್ತು. ಸೊ ಆಲ್ಮೋಸ್ಟ್ ಈ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ನಾನು ಮತ್ತೆ 1.5 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ, ಫಸ್ಟ್ 10% ಅಲ್ಲಿ ನನ್ನ 30%, ನೆಕ್ಸ್ಟ್ 5% ಅಲ್ಲಿ ನನ್ನ 30%, ನೆಕ್ಸ್ಟ್ ಇನ್ನ 40% ಬಂದು 25% ಬಿದ್ದಾಗ ನೋಡಿ, ಇದಾದ್ಮೇಲೆ 25% ಬಿದ್ದಿರುವಂಥದ್ದು ಆಲ್ಮೋಸ್ಟ್ ಈ ಬಾಟಮ್ ಅಲ್ಲಿ. ಓಕೆ, ಸೊ ಇಲ್ಲಿ ನಾನು 1.5 ಲಕ್ಷ ಇನ್ವೆಸ್ಟ್ ಮಾಡಿದೆ, ಇಲ್ಲಿ 1.5 ಲಕ್ಷ ಇನ್ವೆಸ್ಟ್ ಮಾಡಿದೆ, ಮತ್ತೆ ಇನ್ನ 2 ಲಕ್ಷ ರೂಪಾಯಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ನನ್ನ 5 ಲಕ್ಷ ರೂಪಾಯಿ ಇಲ್ಲಿ
ಖಾಲಿ ಆಯಿತು. ಅದಾದ್ಮೇಲೆ ಏನಾಗಿದೆ, ಮಾರ್ಕೆಟು ಇಲ್ಲಿಂದ ರ್ಯಾಲಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಯಾವುದೇ ಪ್ರಾಫಿಟ್ ಬುಕಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಕರೆಕ್ಷನ್ ಬಂದಾಗ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು, ಯಾವ ಪಾಯಿಂಟ್ ಅಲ್ಲಿ ನಾವು ಎಂಟ್ರಿ ಆಗ್ಬೋದು, ಇದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಟಾಪ್ ಆಯ್ತು. ಅಗೈನ್ ನಮ್ಮ ಫಾರ್ಮುಲಾ ಏನು, 10% ಬಿದ್ದಾಗ 30% ಕರೆಕ್ಷನ್, 30% ಇನ್ವೆಸ್ಟ್ ಮಾಡಬೇಕು. ನೋಡಿ ಇಲ್ಲಿ 10% ಯಾವಾಗ ಬಿತ್ತು, ಆಲ್ಮೋಸ್ಟ್ ಇಲ್ಲಿ. ಸೊ ಇದು ಟಾಪ್ ಬಂದು ಸೆಪ್ಟೆಂಬರ್ 2016, ಇಲ್ಲಿ ನವೆಂಬರ್ 2016 ಅಷ್ಟೊತ್ತಿಗೆ 10% ಕರೆಕ್ಷನ್ ಬಂತು. ಇಲ್ಲಿ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ರಿಮೈನಿಂಗ್ ನನ್ನ ಹತ್ರ ಏನು 3.5 ಲಕ್ಷ ಇದೆ, ಇದನ್ನ ವೇಟ್ ಮಾಡ್ತಾ ಇರ್ತೀನಿ. ಯಾಕೆಂತಂದ್ರೆ ಇಲ್ಲಿ ಪ್ರೀವಿಯಸ್ ಟೈಮು ಫಸ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದಾದ್ಮೇಲೆ ಮತ್ತೆ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು ಬಿಕಾಸ್ ಮಾರ್ಕೆಟ್ ಕರೆಕ್ಷನ್ ಆಯಿತು. ಆದರೆ ಈ ಟೈಮ್ ಏನಾಗಿದೆ, ನನಗೆ 10% ಬಿತ್ತು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದಾದ್ಮೇಲೆ 15% ಬೀಳೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ. ಆದರೆ ಬೀಳಲ್ಲ ಮಾರ್ಕೆಟು, ಇಲ್ಲಿಂದನೇ ರೀಬೌಂಡ್ ಆಗುತ್ತೆ. ಸೊ ಇಲ್ಲಿ ನನಗೆ ಕೇವಲ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಷ್ಟೇ ಆಪರ್ಚುನಿಟಿ ಸಿಕ್ಕಿದೆ. ಇದಾದ್ಮೇಲೆ ಏನಾಯ್ತು ನೋಡಿ, ನೆಕ್ಸ್ಟು ಇಲ್ಲೊಂದ್ಸಲಿ ಈ ಟಾಪಿಂದ 10% ಬಿದ್ದಾಗ ಈ ಬಾಟಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಆಲ್ಮೋಸ್ಟ್ ಕರೆಕ್ಟಾಗಿ 10% ಬಿದ್ದು ರೀಬೌಂಡ್ ಆಗಿದೆ. ಇಲ್ಲೂ ನನಗೆ ಸಿಕ್ಕಿರುವಂತಹ ಆಪರ್ಚುನಿಟಿ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಾತ್ರ. ನೆಕ್ಸ್ಟು ಇದಾಯ್ತು. ಇದಾದ್ಮೇಲೆ ನೋಡಿ ಇಲ್ಲೊಂದು ಟಾಪ್ ಆಯ್ತು. ಅಂದ್ರೆ ಈ ಟಾಪ್ ಫಾರ್ಮೇಶನ್ ಆಗಿದ್ದಾದ್ಮೇಲೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಮೇಲಿಂದ ಬೀಳ್ತಾ ಇದೆ ಅಂತಂದಾಗ 5% ಬಿತ್ತು ಸುಮ್ನಿರಿ, 6% ಬಿತ್ತು ಸುಮ್ನಿರಿ, 7% ಬಿತ್ತು ಸುಮ್ನಿರಿ, 8% ಬಿತ್ತು ಸುಮ್ನಿರ್ಬೇಕು. 10% ಬಿದ್ದಾಗ ನಾನು ಓಕೆ 30% ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ ಅಂತ. ಇದನ್ನ ಬೇಕು ಅಂತಂದ್ರೆ 40% ಅಂತ ಮಾಡ್ಕೋಬಹುದು, ಇಲ್ಲ 40-30-30 ಅಂತ ಮಾಡ್ಕೋಬಹುದು. ಸೊ ಒಂದು ಏನು ಅಂತಂದ್ರೆ 3 ಟ್ರಾಂಚಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ತರ ನಾವೊಂದು ಫಾರ್ಮುಲಾನ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನೋಡಿ ಇಲ್ಲಿ 10% ಇಲ್ಲೇ ಬಿತ್ತು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ನೆಕ್ಸ್ಟ್ 15%ಗೆ ವೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬಾಟಮ್ ನೋಡಿ 14.92, ಆಲ್ಮೋಸ್ಟ್ 15% ಕರೆಕ್ಟಾಗಿ ಇಲ್ಲಿ ಬಂದಿದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಒಂದು ಒಳ್ಳೆ ರ್ಯಾಲಿ ಹೋಯ್ತು. ನೆಕ್ಸ್ಟ್ ಅಗೇನ್ ಇದೇ ತರ ಒಂದು ಟಾಪ್ ಆಯ್ತು. ಈ ಟಾಪ್ ಇಂದನು ಬೀಳ್ಬೇಕಾದ್ರೆ 10% ಇಲ್ಲಿಗೆ ಬಿದ್ದಿದೆ. ಇಲ್ಲಿ ನಾನು 10% ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅಗೈನ್ ಇದಾದ್ಮೇಲೆ 15%ಗೆ ವೇಟ್ ಮಾಡ್ತೀನಿ. 15% ಬೀಳಲ್ಲ. ಸೊ ಇಲ್ಲಿ ನಮಗೆ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಷ್ಟೇ ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಗೆ ಏನಾಗಿದೆ, ಪ್ರೀ ಕೋವಿಡ್ಗೂ ಮೊದಲು ಫಸ್ಟ್ 10% ಬಿದ್ದಾಗ ಕೋವಿಡ್ ಆಗುತ್ತಾ ಇಲ್ವಾ ಯಾರಿಗೂ ಗೊತ್ತಿರಲಿಲ್ಲ. ಓಕೆ, ಸೊ ಈ ಟೈಮಲ್ಲಿ ಅಗೈನ್ ನಾನು 10% ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 1.5 ಲಕ್ಷ. ಅಗೈನ್ 15% ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 1.5 ಲಕ್ಷ. ಮತ್ತೆ 25% ಬಿದ್ದ ಇಲ್ಲಿ 5 ಲಕ್ಷ ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದಾದ್ಮೇಲೆ ಮತ್ತೆ ಬಿದ್ದಿದೆ, ಆದ್ರೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ. ಅವಾಗ ನಾನು ಸುಮ್ಮನೆ ಆಗ್ತೀನಿ. ನೆಕ್ಸ್ಟ್ ಎಷ್ಟಾದ್ರೂ ಬೀಳಿ ಏನಾದ್ರೂ ಆಗಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ, ವೆಯ್ಟ್ ಮಾಡ್ತೀನಿ. ಇದು ಓನ್ಲಿ ಫಾರ್ ನಿಫ್ಟಿ ಬೀಸ್ ಮತ್ತೆ ಬ್ಯಾಂಕ್ ಬೀಸ್. ಈ ಫಾರ್ಮುಲಾ ನಿಮ್ಗೆ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ವರ್ಕ್ ಆಗಲ್ಲ. ಬಿಕಾಸ್ ಇಂಡಿವಿಜುವಲ್ ಸ್ಟಾಕ್ಗೆ 15% 20% ಅನ್ನೋದಿರಲ್ಲ. 50 60 80 90% 95% ಬೇಕಾದ್ರೂ ಬೀಳೋ ಅಂತದ್ದಿರುತ್ತೆ. ಈ ಫಾರ್ಮುಲಾ ಓನ್ಲಿ ಫಾರ್ ನಿಫ್ಟಿ ಬೀಸ್ ಮತ್ತೆ ಬ್ಯಾಂಕ್ ಬೀಸ್. ನೆಕ್ಸ್ಟ್ ಈ ಕೋವಿಡ್ ಆದ್ಮೇಲೆ ಒಂದು ಒಳ್ಳೆ ರ್ಯಾಲಿ ತಗೊಳ್ತು. ಈಗ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರ್ತೀನಿ. ನೆಕ್ಸ್ಟ್ ಒಂದು 10% ಕರೆಕ್ಷನ್ಗೆ ವೇಟ್ ಮಾಡ್ತೀನಿ. ಇಲ್ಲೊಂದು ಸ್ಮಾಲ್ ಒಂದು ಸ್ವಿಂಗ್ ಕಾಣಿಸ್ತಾ ಇದೆ ನೋಡಿ. ಈ ಟೈಮಲ್ಲಿ ನಮಗೆ 10% ಬಂದಿಲ್ಲ, 8% ಮಾತ್ರ ಬಂದಿದೆ. ಸೊ 8% ಬಂದು ಬೌನ್ಸ್ ಆಗಿದೆ. ಸೊ ಇಲ್ಲೂ ನಾನು 8% ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಬೇಕಾಯ್ತು ಅಂತ ಆಮೇಲೆ ಅನ್ಸುತ್ತೆ. ಆದ್ರೆ ನಮ್ಮ ಫಾರ್ಮುಲಾ ಇರೋದೇನು, 10% ಬಿದ್ದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. 8% ಬಿದ್ದಾಗ ಅಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ರೈಟ್ ಸೈಡ್ ಯಾರಿಗೂ ಗೊತ್ತಿರಲ್ಲ. ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಇವಾಗ್ಲೂ ಅಷ್ಟೇ ಕರೆಂಟ್ ಸಿನಾರಿಯೋ 15% ಬಿದ್ದಿದೆ. ಇಲ್ಲಿಂದ ಇನ್ನ 10% ನೆಕ್ಸ್ಟ್ ಬೀಳುತ್ತಾ ಅಥವಾ ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ಒಂದು ರೂಲ್ ನ ಫಾಲೋ ಮಾಡಬೇಕು. ಈ ರೂಲ್ ಫಾಲೋ ಮಾಡುವಂಥದ್ದು ನಮ್ಮ ಕೈಯಲ್ಲಿರುತ್ತೆ. ಈ ಸ್ಟ್ರಾಟಜಿ ಮಾಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುತ್ತೆ. ನೆಕ್ಸ್ಟ್ ವಾರ್ ಕಂಟಿನ್ಯೂ ಆಗುತ್ತಾ, ವಾರ್ ಸ್ಟಾಪ್ ಆಗುತ್ತಾ, ವಾರಲ್ಲಿ ಇನ್ನೊಂದೇನಾಗುತ್ತೆ, ಇದು ಯಾವುದನ್ನು ನಮ್ಮ ಕೈಯಲ್ಲಿಲ್ಲ. ಸೊ ನೋಡಿ, ಅಂದ್ರೆ ಈ ತರ ಮಾಡ್ಕೊಳ್ತಾ ಬಂದಾಗ ನಮ್ಗೆ ಪ್ರೀವಿಯಸ್ 10 ರಿಂದ 12 ವರ್ಷದಲ್ಲಿ ಎಷ್ಟು ಸರಿ ಆಪರ್ಚುನಿಟಿ ಸಿಕ್ಕಿದೆ, ಪ್ಲಸ್ ಎಷ್ಟು ಸರಿ ಈ ತರ ಫಾರ್ಮುಲಾ ವರ್ಕ್ ಆಗಿದೆ ಅಂತ ನೋಡ್ಕೊಳ್ತಾ ಬರೋಣ. ನೋಡಿ 2021 ನಲ್ಲಿ ಟಾಪ್ ಮಾಡ್ತು. ಈ ಟಾಪ್ ಇಂದ 10% ಅಗೇನ್ ಸೇಮ್ ಫಾರ್ಮುಲಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ನೆಕ್ಸ್ಟ್ 15%
ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ನೋಡಿ ಬಾಟಮ್ ಅಲ್ಲಿ ಅಗೈನ್ 25% ವೆಯ್ಟ್ ಮಾಡ್ತಾ ಇದ್ದೀನಿ, 25% ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಇಲ್ಲಿಗೆ ಬಂದೇ ಇಲ್ಲ, 15% ಕರೆಕ್ಷನ್ ಆಗಿ ಮತ್ತೆ ಒಂದು ರ್ಯಾಲಿ ಆಗಿದೆ. ಸೊ ಇದಾದ್ಮೇಲೆ ಒಂದು ಕಂಟಿನ್ಯೂಸ್ ರ್ಯಾಲಿ ಆಯಿತು. ಈಗ ರೀಸೆಂಟ್ ಆಗಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ 2024 ಸೆಪ್ಟೆಂಬರ್ ಇಂದ ಒಂದು 10% ಅಲ್ಲಿ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದಾದ್ಮೇಲೆ ಎಕ್ಸಾಕ್ಟ್ಲಿ 15% ನೋಡಿ, ಆಲ್ಮೋಸ್ಟ್ 15-16% ಈ ಟೈಮಲ್ಲಿ ನಮ್ಮ ಸೆಕೆಂಡ್ ಟ್ರಾಂಚಿ ಅಂದ್ರೆ 1.5 ಲಕ್ಷ ಆದ್ಮೇಲೆ ಮತ್ತೊಂದು 1.5 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಸೊ ಇದಾದ್ಮೇಲೆ 25%ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಆದ್ರೆ ಸಿಗಲ್ಲ. ಲೈಫ್ ಟೈಮ್ ಹೈ ಮತ್ತೆ ಮಾಡುತ್ತೆ. ಸೊ ಈ 3 ಲಕ್ಷ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ಅದರ ಪ್ರಾಫಿಟ್ಸು ಇಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಈಗ ಅಗೈನ್ ಸೇಮ್ ಫಾರ್ಮುಲಾ ಅಂತಂದ್ರೆ ನೋಡಿ, ಟಾಪ್ ಇಂದ 10% ಇಲ್ಲಿ ಇನ್ವೆಸ್ಟ್ಮೆಂಟ್ 1.5 ಲಕ್ಷ ಮಾತ್ರ ಮಾಡಬೇಕು. ನೆಕ್ಸ್ಟ್ ಮತ್ತೆ 1.5 ಲಕ್ಷ, ಈಗ 15% ಕರೆಕ್ಷನ್ ಬಂದಿದೆ. ಈಗ 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿಂದ 10% ಬೀಳುತ್ತಾ ಅಥವಾ 15% ಬೀಳುತ್ತಾ ಅಥವಾ 20% ಬೀಳುತ್ತಾ ನಮ್ಗೆ ಗೊತ್ತಿಲ್ಲ. ಆದ್ರೆ ಲಾಸ್ಟ್ 12 ವರ್ಷದಲ್ಲಿ ನಾವು 25%ಗೆ ವೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ತುಂಬಾ ಜನ ಹೇಳುವಂಥದ್ದು 25% ಬಿದ್ದಾಗ ಅಥವಾ 25% ಬಿದ್ರೆ ಒಳ್ಳೆ ಇದು ಅಂತ. ಆದ್ರೆ ಲಾಸ್ಟ್ ನಮ್ಗೆ 2014 ಇಂದ ನಾವ್ ಏನ್ ಡೇಟಾ ನೋಡಿದ್ವಿ, ಇದನ್ನ ನೋಡ್ಕೊಳ್ತಾ ಬಂದ್ರೆ ನಮ್ಗೆ 25% ಬಿದ್ದಿರುವಂತದ್ದು ಎರಡೇ ಸಿನಾರಿಯೋ. ಆದ್ರೆ 10% 15% ಸಿನಾರಿಯೋ ತುಂಬಾ ಜಾಸ್ತಿ ಸಿಕ್ಕಿದೆ. ಸೊ ಹಾಗಾಗಿ 25%ಗೆ ವೇಟ್ ಮಾಡ್ತೀವಿ ಅಂತಂದ್ರೆ ಅದು ಸಿಗದೇನೂ ಇರ್ಬೋದು. 10ರಿಂದ 15% ಅಂತಂದಾಗ ಅಗೇನ್ ನಮ್ಗೆ ಏನಂತಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. 10% ಬಿದ್ದಾಗ ಒಂದು 30%, ಇನ್ನ 5% ಬಿದ್ದಾಗ ಮತ್ತೆ ನಮ್ಗೆ ಇನ್ನ ಒಂದು 30%, ಅಥವಾ 10% ಬಿದ್ದಾಗ ಒಂದು 30%, 15% ಬಿದ್ದಾಗ 40%, ಇನ್ನ 30%ನ ನಾವು ಲಾಸ್ಟ್ 25% ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅದಾದ್ಮೇಲೆ ವ್ಯಾಲಿ ಆದಾಗ ಇದನ್ನ ಸೆಲ್ ಮಾಡ್ಕೊಳ್ತೀನಿ ಅಂತಂದ್ರೆ ನನ್ನ 5 ಲಕ್ಷ ರೂಪಾಯಿಗೆ ನನಗೆ ಒಂದು ಒಳ್ಳೆ ಪ್ರಾಫಿಟ್ಸ್ ಅಂತೂ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಈ ಫಾರ್ಮುಲಾನ ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಅಂದ್ರೆ ಯೂಸ್ ಮಾಡ್ಕೊಂಡ್ರೆ ನಾವು ಒಂದು ರೈಟ್ ವೇನಲ್ಲಿ ನಿಫ್ಟಿ ಬೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನುವಂಥದ್ದು ನನ್ನ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಸೊ ಈ ಸ್ಟ್ರಾಟಜಿ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ನಿಮ್ಮ ಒಂದು ಡಿಸಿಷನ್ನ ತಗೊಳ್ಳಿ. ಇಲ್ಲ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಇದಕ್ಕಿಂತ ಬೆಟರ್ ಸ್ಟ್ರಾಟಜಿ ನಿಮ್ಗೆ ಗೊತ್ತಿದೆ ಅಂತಂದ್ರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಆದ್ರೆ ನನ್ನ ಒಂದು ಇಂಟೆನ್ಷನ್ ಏನು ಅಂತಂದ್ರೆ ಯಾವುದೇ ಒಂದಾದ್ರೂ ನಾವೊಂದು ರೂಲ್ ಬೇಸ್ನ ಫಾಲೋ ಮಾಡಲೇಬೇಕು. ಅಂದ್ರೆ ಈ ತರ ಆಯ್ತು ಅಂತಂದ್ರೆ ನಾನು ಈ ತರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾವು ಡಿಸೈಡ್ ಮಾಡಬೇಕು. ಯಾರೋ ಏನೋ ಮಾಡ್ತಾ ಇದ್ದಾರೆ, ಯಾರೋ ಏನೋ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕ್ಕಿಂತ ಅಂದ್ರೆ ನಮ್ಮ ಕೈಯಲ್ಲಿ ಏನಿದೆ ಅದನ್ನ ನಾವು ಡಿಸೈಡ್ ಮಾಡಬೇಕು. ಬಿಟ್ರೆ ನಮ್ಮ ಕೈಯಲ್ಲಿ ಏನಿಲ್ಲ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ನಮಗೆ ಲಾಸ್ಟ್ ಒಂದು 10-12 ವರ್ಷದಲ್ಲಿ 10% ಬಿದ್ದಾಗ ಸಿಕ್ಕಿರೋ ಆಪರ್ಚುನಿಟೀಸ್ ಜಾಸ್ತಿ, 15% ಬಿದ್ದಾಗ ಸಿಕ್ಕಿರೋ ಆಪರ್ಚುನಿಟೀಸ್ ಜಾಸ್ತಿ. ಆದರೆ 25% ಬೀಳುವಂಥದ್ದು ಲಾಸ್ಟ್ 10-12 ವರ್ಷದಲ್ಲಿ ಆಪರ್ಚುನಿಟಿ ಕಡಿಮೆ ಇದೆ. ಸೊ ಈಗ 15% ಕರೆಕ್ಷನ್ ಆದಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೀವು ಡಿಸೈಡ್ ಮಾಡಿ. ಅಗೈನ್ ಈ ಫಾರ್ಮುಲಾ ಓನ್ಲಿ ಫಾರ್ ನಿಫ್ಟಿ ಬೀಸ್ ಮತ್ತೆ ಬ್ಯಾಂಕ್ ಬೀಸ್ ಆಗಿರುತ್ತೆ. ಸೇಫರ್ ದ ಸೈಡ್ ನಿಫ್ಟಿ ಬೀಸ್ ಮಾತ್ರ ಫಾಲೋ ಮಾಡಬೇಕಾಗುತ್ತೆ. ಅಗೈನ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅಮೌಂಟ್ ಅಲ್ಲಿ ನಮಗೆ ಯಾವುದೇ ಒಂದು ಕಮಿಟ್ಮೆಂಟ್ ಇರಬಾರ್ದು. ಇದು FD ತರ ಅಲ್ಲ. ಅಗೈನ್ 6 ತಿಂಗಳು ನಮಗೆ ಇಲ್ಲಿಂದ ಬೌನ್ಸ್ ಆಗದೆ ಇರ್ಬೋದು, 1 ವರ್ಷ ಬೌನ್ಸ್ ಆಗದೆ ಇರ್ಬೋದು, 1 ವರ್ಷದಲ್ಲಿ ಮೇಲಕ್ಕೆ ಹೋಗದೆ ಇರ್ಬೋದು, 6 ತಿಂಗಳಲ್ಲಿ ಮೇಲಕ್ಕೆ ಹೋಗದೆ ಇರ್ಬೋದು. ನಾನು ವೆಯ್ಟ್ ಮಾಡ್ತೀನಿ, ನಾನು ವೆಯ್ಟ್ ಮಾಡಿ ಪ್ರಾಫಿಟ್ಸ್ ಮಾಡ್ಕೊಳ್ತೀನಿ ಅನ್ನೋಂತಹ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಮಾತ್ರ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ